ಎಸ್ ಆರ್ ಅವರ ಅಭಿಮಾನಿಗಳು ಮೂವರು ದುರ್ಮರಣದಿಂದ, ಅದು ಕರೆಂಟ್ ಶಾಕ್ರು, ಅದರಿಂದ ದುರ್ಮರಣವಾಗಿ ತೀರೋದ್ರು. ಆಫ್ಟರ್ ಲಾಂಗ್ ಟೈಮ್ ನಾನು ಮೋಟೋ ವ್ಲಾಗ್ ಸೀರೀಸ್ ಮಾಡ್ತಾ ಇರೋದು. There's something in my eyes, I cannot see your lies. You think that I'm surprised? Fall back into your tracks, tell me your eyes. Don't you think it's time for something else? I asked for something more, you gave me so much less. I want. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಆಫ್ಟರ್ ಲಾಂಗ್ ಟೈಮ್ ಮೋಟೋ ವ್ಲಾಗ್ ಸೀರೀಸ್ ನಾನು ಮಾಡಿದ್ದೀನಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಭಾಳ ದಿನ ಆಯ್ತು ನಾನು ಮಾಡಿದ್ದಿಲ್ಲ. ಸೊ ಇವಾಗ ಇನ್ಮೇಲಾದರೂ ಕಂಟಿನ್ಯೂ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಅಷ್ಟೇ. ಪಕ್ಕಾ ಮಾಡ್ತೀನಿ ಗುರು, ಮಾಡಲ್ಲ ಅಂತಲ್ಲ. ಸೊ ಇವತ್ತಿನ ವೀಡಿಯೋ ಈ ನಮ್ಮ ರಾಕಿದು ನಮ್ಮ ಬರ್ತಡೇ ಯಾವಾಗ ಡಿಸೆಂಬರ್ 21ಗೆ ವಾಶ್ ಮಾಡಿಸಿದ್ದೆ. ಇವತ್ತು ಜನವರಿ 9. ಸೊ ಭಾಳ ದಿನ ಆಯ್ತಲ್ಲ ವಾಶ್ ಮಾಡಿಸಿಲ್ಲ, ಅದಕ್ಕೆ ವಾಶ್ ಆದರೂ ಮಾಡಿಸೋಣ ಅಂಥೇಳಿ ಹೊಂಟಿದ್ದೀನಿ. ಸೊ ಹಾಗೆ ಹೋಗ್ತಾ ವಾಶ್ ಮಾಡಿಸ್ಕೊಂಡು ಆಮೇಲೆ ನಿಮಗೆಲ್ಲ ರಾಕಿಗೆ ಹೊಸ ಆ್ಯಕ್ಸೆಸರೀಸ್ ಏನೇನು ಹಾಕ್ಸಿದ್ದೀನಿ ಎಲ್ಲ ಡೀಟೇಲಾಗಿ ಹೇಳ್ತೀನಿ. ಮತ್ತು ಆಫ್ಟರ್ ಲಾಂಗ್ ಟೈಮ್ ನಾನು ವೀಡಿಯೋ ಮಾಡ್ತಿದ್ದೀನಲ್ಲ, ಮಾತಾಡೋಕ್ಕೆ ಸ್ವಲ್ಪ ಮುಜುಗರ ಆಗ್ತಿದೆ ಅಷ್ಟೇ. ಮುಜುಗರ ಅಂದರೆ ಒಂಥರ ಫೀಲು, ಹೊಸದಾಗಿ ಮಾಡ್ತಿದ್ದೀನಿ ಅಂಥೇಳಿ ಅಂದ್ಕೊಂಡಿದ್ದೀನಿ ಅಷ್ಟೇ, ಇನ್ನು ಏನಿಲ್ಲ. ದಯವಿಟ್ಟು ಇನ್ನೊಂದು ನಿನ್ನೆ ನೋಡಿದ್ರೆ, ನಿನ್ನೆಂದು ವೀಡಿಯೋ ನೋಡಿರ್ತೀರ, ಎಸ್ ಆರ್ ಅವರ ಅಭಿಮಾನಿಗಳು ಮೂವರು ದುರ್ಮರಣದಿಂದ, ಅದು ಕರೆಂಟ್ ಶಾಕ್ರು, ಅದರಿಂದ ದುರ್ಮರಣವಾಗಿ ತೀರೋದ್ರು. ಏನೇ ಆಗಲಿ ಅವ್ರ ಫ್ಯಾಮಿಲಿಗೆಲ್ಲ ದೇವರು ಆರೋಗ್ಯ ಆಯಿಸ್ಕೊಳ್ಳಿ ಅಂತೇಳಿ ಕೇಳ್ತೀನಿ. ಇನ್ನೊಂದು, ದಯವಿಟ್ಟು ನೀವು ಆ ಥರ ಮಾಡ್ಕೋಬೇಡಿ. ಯಾಕಂದರೆ ನಿಮ್ಮ ಫ್ಯಾಮಿಲೀಸು ಎಲ್ಲ ಇರ್ತಾರೆ. ಫಸ್ಟ್ ಫ್ಯಾಮಿಲಿ ನೋಡ್ಕೋರಿ ಗುರು, ಆಮೇಲೆ ನಿಮ್ಮ ಅಭಿಮಾನ ಎಲ್ಲ ಇರುತ್ತೆ. ಇವಾಗ ಹೆಚ್ಚು ಕಮ್ಮಿ ಏನಾದರೂ ಆಗಿದ್ದರೆ, ಇವಾಗ ನೋಡಿ ಅವರಿಗೆ ಮೂವರಿಗೆ ದುರ್ಮರಣ ಸಾವಾಯಿತು. ಅದಕ್ಕೆ ಹುಷಾರಾಗಿ ಮಾಡಿ, ಏನೇ ಮಾಡಿ. ಅದೇ ನಾನು ಹೇಳಿದ್ದು ಓದಿ ವಿಡಿಯೋನಲ್ಲಿ. ಬಟ್ ಏನು ಹೇಳೋಕ್ಕೂ ಇಂಟ್ರೆಸ್ಟ್ ಇಲ್ಲ ಗುರು. ನನಗೆ ಅದರ ಬಗ್ಗೆ ತುಂಬ ಬೇಜಾರಾಯಿತು. ನಿನ್ನೆ ನಾನು ಎಷ್ಟು 2 ಗಂಟೆ ಮಲಗಿದ್ದೆ. ಒಂಥರ ಏನೋ ಫೀಲು, ಏನೋ ಕಳ್ಕೊಂಡಿವಲ್ಲ ಅನ್ನೋ ಫೀಲು ನನಗೆ ಒಂಥರ ಹುಟ್ಟಾಕ್ತು ಅಷ್ಟೇ. ಪಾಪ ಎಸ್ ಸರ್ ಅವರು ಮಲೇಷ್ಯಾದಿಂದ ಶೂಟಿಂಗಲ್ಲಿ ಬ್ಯುಸಿ ಇದ್ದರು ಬರ್ತಡೇ ದಿನವೂ. ಆದರೂ ಶೂಟಿಂಗ್ನ ಬಿಟ್ಟು ಅವ್ರ ಮನೆವರೆಗೂ ಬಂದು ಗದಗ ಜಿಲ್ಲೆ ಅದ್ಯಾವುದು ಸೆಣಗೇರಿ ತಾಲೂಕಿನ ಇದು ಗ್ರಾಮದ್ದು ಇದಕ್ಕೆ ಬಂದು ಅವ್ರಿಗೆ ಸಾಂತ್ವನ ಹೇಳಿದ್ರಲ್ಲ, ಅದೇ ನಾನು ಮೆಚ್ಚಿದ್ನೆ ಗುರು. ನಿನ್ನೆ ನನಗೆ ನಿಜವಾಗ್ಲೂ ಎಕ್ಸಾಕ್ಟಾಗಿ ನನಗೆ ಗೊತ್ತೇ ಇಲ್ಲ. 6 ಗಂಟೆ ಸಾಯಂಕಾಲ 6 ಗಂಟೆ ಮೇಲೆ ನನಗೆ ಗೊತ್ತಾಗಿದ್ದು ನಾನು ಫೋನ್ ಯೂಸ್ ಮಾಡಿದಾಗ. ಅಲ್ಲಿವರೆಗೆ ಏನೇನು ಸುದ್ದಿ ಇದ್ದಿಲ್ಲ. ಸೊ ಅದಕ್ಕೆ ದಯವಿಟ್ಟು ಏನೇ ಮಾಡಿ ಎಚ್ಚರವಾಗಿ ಮಾಡಿ ಅಂತ ಹೇಳ್ತೀನಿ. ಮತ್ತು ಫಸ್ಟ್ ನಿಮ್ಮ ಫ್ಯಾಮಿಲಿನ ಸೇಫಾಗಿ ನೋಡ್ಕೊಳ್ಳಿ. ನಿಮ್ಮ ಮೇಲೆ ನಂಬ್ಕೊಂಡು ಇವಾಗ ಫ್ಯಾಮಿಲಿಯವ್ರು ಇರ್ತಾರೆ ಗುರು, ಅದನ್ನು ಯೋಚನೆ ಮಾಡಿ ಫಸ್ಟು. ಆಮೇಲೆ ಅಭಿಮಾನ ಎಲ್ಲ ಸೆಕೆಂಡ್ರಿ, ಅವೆಲ್ಲ. ಅದಕ್ಕೆ ಏನೇ ಮಾಡಿ ಹುಷಾರಾಗಿ ಮಾಡಿ ಅಂತ ಹೇಳ್ತಾ ಬನ್ನಿ. ಏನೇನೋ ವಾಶ್ ಶಾಪ್ ಬಂತು, ವಾಶ್ ಮಾಡಿಸೋಣ. ಫೋಮ್ ವಾಶು ಭಾಳ ದಿನ ಆಯ್ತಲ್ಲ ನಾನು ಮಾಡಿಸಿಲ್ಲ. ಪಾಪ ಯಾಕೋ ಎಲ್ಲ ಕಾಣ್ತಿತ್ತು, ನಾನು ಜಾಸ್ತಿ ಹೊಡಿತಿಲ್ಲ ಗೊತ್ತು ಈ ಗಾಡಿನ. ಅದಕ್ಕೆ ಇಲ್ಲೇ ಮಾಡಿಸೋದು ನಾನು. ಹುಡುಗ ಇದನ್ನೋ ಇಲ್ಲ. ಸೊ ಬನ್ನಿ ನೋಡೋಣ. ಫೋಮ್ ವಾಶ್ ಮಾಡಲಿ, ಫೋಮ್ ವಾಶ್. ಜೊತೆ ಮಾಡ. ನನಗೆ ಅರ್ಜೆಂಟ್ ಐತ್ಲೆ. ನಾಷ್ಟ ಆಯಿತು ನಿಂದು? ಸೊ ನೋಡಿ, ಆಫ್ಟರ್ ಲಾಂಗ್ ಟೈಮ್ ನಾನು ಮೋಟೋ ವ್ಲಾಗ್ ಸೀರೀಸ್ ಮಾಡ್ತಾ ಇರೋದು.
ದಯವಿಟ್ಟು ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ನೀವು ಸೇಫಾಗಿರಿ ಅಂತೇಳಿ ಕೇಳ್ತೀನಿ ಅಷ್ಟೇ. ಸೊ ಲೆಟ್ಸ್ ಗೋ, ವಾಶ್ ಮಾಡಿಸೋಣ. ಹಾಗೆ ಸ್ವಲ್ಪ ಏನೇನು ಆಕ್ಸೆಸರೀಸ್ ಹಾಕ್ಸಿದ್ನೆ ಹೊಸವು ಅವೆಲ್ಲ ಹೇಳ್ತೀನಿ ಹೋಗ್ತಾ ಬನ್ನಿ. ಸ್ನೇಹಿತರೆ, ಫೈನಲಿ ವಾಶ್ ಆಯಿತು. ಇವಾಗ ಹೋಗಿ ನಾನು ಏನೇನು ಆಕ್ಸೆಸರೀಸ್ ಹಾಕ್ಸಿದ್ದೀನಿ ಹೇಳ್ತೀನಿ, ಇನ್ನು ಏನೇನು ಹಾಕ್ಸ್ಬೇಕು ಹೇಳ್ತೀನಿ. ಬಲೈ. ಸೊ ನಮ್ಮ ಶ್ರೀಕಾಂತ ಉಪ್ಪಿ ಇವನೊಂದು ಚಾನಲ್ ಇತ್ತಲ್ಲ, ಬರೀ ಸಾಂಗ್ ಮಾಡೋದು, ರ್ಯಾಪ್ ಸಾಂಗ್ಗಳು, ಅದನ್ನೇ ರೀಮೇಕ್ ಮಾಡ್ತಾನೆ. ಸೊ ಅವ್ನ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ. ಚೆನ್ನಾಗಿ ಮಾಡ್ತಾನೆ ಗುರು. ಸೊ ಇವಾಗ ಸ್ವಲ್ಪ ಚಮತ್ಕಾರ ಹೊಡಿತಿದೆ ಗಾಡಿ. ಯಾಕಂದರೆ ಇವಾಗ ದಿನ ನಾವು ಸ್ನಾನ ಮಾಡ್ತೀವಿ, ಗಾಡಿನೂ ಸ್ನಾನ ಮಾಡಿಸ್ಬೇಕಲ್ಲ. ಯಾಕೆ ಬೆಳ ಇಷ್ಟೇ ಏನು ಗುರು, ಇಲ್ಲಿಂದ 1 ಕಿಲೋಮೀಟ್ರ್ ಇಲ್ಲ ಅಷ್ಟೇ ಮನೆಗೆ. ಇಲ್ಲಿಂದ ಇಲ್ಲೇ ಶಾಪ್ಗಳಿದೆ. ಇವಾಗೆಲ್ಲ ನಮ್ಮ ಸಿಟಿ ಆಯ್ತಲ್ಲ, ಅದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಷ್ಟೇ. ನಮಗೆ ಈಸಿ ಆಗುತ್ತೆ ಜಲ್ದಿ ಬಂದು ಮಾಡಿಸ್ಕೊಂಡು ಹೋಗೋಕ್ಕೆ. ಸೊ ನಮ್ಮ ಶ್ರೀಕಾಂತ ಪಾಪ ಬೈಕ್ ವಾಶ್ ಮಾಡ್ಸೋಕರೆ ನೋಡಿದ್ನಂತ, ಅದಕ್ಕೆ ಫೋನ್ ಮಾಡಿದ್ದ, ಬಾರೋ ಇಲ್ಲೇ ಇದ್ದೀನಂದೆ. ಕಾಲೇಜಿಗೆ ಬಂಕ್ ಹೊಡೆದ ಪಾಪ. ಸೊ ತುಂಬ ಖುಷಿ ಆಗುತ್ತೆ, ಇವರು ನನಗೋಸ್ಕರ ಆದರೂ ಕಾಲೇಜ್ ಬಂಕ್ ಹೊಡಿತಾರಲ್ಲ ಅಂತ ಅಲ್ಲೇ. ಪೇಪರ್ ಬಿಡೋದು. ಸೊ ನೋಡಿ, ಇವಾಗ ಸ್ವಲ್ಪ ನನಗೆ ಮಿಂಚ್ತಿದೆ ಅಷ್ಟೇ. ಚೆನ್ನಾಗಿ ಕಂಡ್ರೆ ಅಷ್ಟೇ ನಾನು ಗಾಡಿ ಮುಟ್ಟೋದು ಗುರು, ಇಲ್ಲಾಂದರೆ ಮುಟ್ಟೋದು ಇಲ್ಲ. ಇಂಟ್ರೆಸ್ಟೇ ಬರೋಲ್ಲ ಅವಾಗ, ಹೊಲಸ ಬಿಟ್ಟಿದ್ದೀನಿ ಇದು ಮಾಡ್ತಾರಂತ. ಅದಕ್ಕೆ ನೀವು ಗಾಡಿ ಎಷ್ಟು ಮೇಂಟೈನ್ ಮಾಡ್ತೀರ ಅಂಬೋದು ಮುಖ್ಯ ಅಲ್ಲ. ನೀವು ದಿನ ಸ್ನಾನ ಮಾಡೋಂಗೆ ಗಾಡಿನೂ ಸ್ನಾನ ಮಾಡಿಸಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ, ಒಂಥರ ಫೀಲು ಆಗುತ್ತೆ. ಸ್ವಲ್ಪ ಚೈನ್ ಒಂದು ಲೂಸ್ ಆಗಿಬಿಟ್ಟಿದೆ ಗುರು, ಅದೊಂದು ಟೈಟ್ ಮಾಡ್ಕೋಬೇಕು. ಪಾನರ್ಸ್ ಇದಾವೋ ಇಲ್ಲೋ ಗೊತ್ತಿಲ್ಲ, ಮನೆಯಲ್ಲಿ ಇರಬೇಕು. ಅದನ್ನೊಂದು ನೋಡಿ ಚೈನ್ ಟೈಟ್ ಮಾಡ್ತೀನಿ. ಬಟ್ ಇವಾಗ ನಾನು ಮನೆಯಲ್ಲಿ ಬಿಟ್ಟು ಹೋಗಿ ಇದರದ್ದು ಹ್ಯಾಂಡಲ್ ಒಂದು ಕೇಳ್ತೀನಿ. ಆಮೇಲೆ ಇನ್ನೊಂದು ಆಕ್ಸೆಸರೀಸ್ ಇದೆ, ಅದೊಂದು ಕೇಳ್ತೀನಿ. ನೋಡೋಣ, ಸಿಕ್ಕರೆ ಪುಣ್ಯ, ಏನೂ ಮಾಡೋಕ್ಕಾಗಲ್ಲ. ಕೇಳ್ಬೇಕು ಎಷ್ಟಾಗುತ್ತೆ ಅಂತ. ಕೇಳಾದ್ಮೇಲೆ ಬನ್ನಿ ಇವಾಗ ರಿವ್ಯೂ ಮಾಡ್ತೀನಿ ಬನ್ನಿ ನಾನು. ಸೊ ಮೇನಾಗಿ ಹೆಡ್ ಬಂತು, ಬೋರ್ ಬಂತು, ಆಮೇಲೆ ಟೈಮಿಂಗ್ ಚೈನ್ ಒಂದು ಬಂತು, ಆ ಕಡೆ ಇದೆ ಟೈಮಿಂಗ್ ಚೈನು. ಆಮೇಲೆ ಕ್ಲಚ್ ಪ್ಲೇಟ್ ಒಂದು ಬಂತು. ಟೋಟಲ್ ಆಕ್ಸೆಸರೀಸ್ ಬಂತು 8,500. ಆಮೇಲೆ ಮತ್ತು ವೈರಿಂಗ್ ಕಿಟ್ ಒಂದು ಹಾಕ್ಸಿದ್ನೆ ಗುರು, ಅದೊಂದು 2,500 ಇಟ್ಕೊಳ್ಳಿ. ತುಂಬ ನೋಡಿ ಹೊಸದೇ ವೈರಿಂಗ್ ಕಿಟ್ಟು, ಅದರದ್ದು ಬಿಲ್ ಇದೆ ನೋಡಿ, ಕಾಣ್ತಿದ್ದಲ್ಲ. ಸೊ ಅದೊಂದು ಹಾಕ್ಸಿದ್ನಲ್ಲ ಹೊಸವ. ಆಮೇಲೆ ಇವಾಗ ಪ್ರೆಸೆಂಟಾಗಿ ಹ್ಯಾಂಡಲ್ ಒಂದು ಹಾಕ್ಸ್ತೀನಿ. ಮತ್ತು ಚೈನ್ ಸ್ಪ್ರಾಕೆಟ್ ಏನು ಹೋಗಿಲ್ಲ, ಬಟ್ ಅದು ಲೂಸ್ ಆಗಿದೆ, ಅದೊಂದು ನೋಡ್ಬೇಕು. ರಿಮ್ ಒಂದು ನೋಡ್ತೀನಿ, ರಿಮ್ ಒಂದು ಕೇಳಬೇಕು. ಸೊ ನೋಡಿ ಇವಾಗ ಸ್ವಲ್ಪ ಲುಕ್ ಅಂತಿದೆ. ಏನಿಲ್ಲ, ಚಪ್ಪಲಿ ಇಟ್ಟಿದ್ಯಾ? ಇರಲಿ ಪರವಾಗಿಲ್ಲ. ಸೊ ನೋಡಿ ಸ್ನೇಹಿತರೆ, ತುಂಬ ಚೆನ್ನಾಗಿದೆ, ಎಕ್ಸೆ ಆಗಿದೆ ಗಾಡಿ ಮಾತ್ರ. ಏನ ಯಾವ ಪೈಪು? ಏರ್ ಪೈಪಿಲ್ಲ ಅದು. ಏಯ್ ಏರ್ ಹೊಡೆಯೋದು ಇಂಜಿನ್ ಕೂಲ್ ಮಾಡ್ತೈತಲ್ಲ.
ಆ ಪೈಪ್ ಅದು. ಸೊ ಇಷ್ಟೇ. ತುಂಬ ಮಿನಿಮಮ್ ಏನೇನಂದ್ರೆ 12,500 ಖರ್ಚಾಗಿದೆ ಇವಾಗಂತೂ. ಸೊ ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ಏನೋ ಏರ್ ಹೊಡಿತಿದೆ ವಾಶ್ ಮಾಡಿಸಿದ್ನಲ್ಲ, ಅದೇನು ಇವಾಗ ಇದಾಗುತ್ತೆ. ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ ಅದಕ್ಕೂ ಇದಾಗೋಕ್ಕೆ. ಅದು ನಾವು ಮೈಸೂರಿಂದ ಬಂದ್ವಲ್ಲ, ಅವತ್ತು ಏನಾಗಿದೆ ಗೊತ್ತಾ, ಅದು ಲೂಸ್ ಇದೆ ಬೋಲ್ಟ್. ನಾನು ನೋಡಿಲ್ಲ, ಏರ್ ಪೈಪ್ ಇದು ಕಾಣ್ತಿದ್ದಲ್ಲ, ಇದರಾಗಿಂದ ಆಯಿಲ್ ಹೊಡೆದಿದೆ ಗುರು. ಅದು ನಾನು ಹಾಕ್ಸಿಲ್ಲ. ಸೊ ಇಷ್ಟೇ ಸ್ನೇಹಿತರೆ, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಮುಂದೆ ವಿಡಿಯೋನಲ್ಲಿ ಸಿಗೋಣ. ಟಾಟಾ ಬಾಯ್, ಲವ್ ಯು.